ಸ್ನೇಹಿತರೆ, ಮಹಾಭಾರತದ ಅಶ್ವತ್ಥಾಮ ಇನ್ನೂ ಜೀವಂತವಾಗೇ ಇದ್ದಾರಾ? ರಕ್ತ ಸೋರುತ್ತಿರುವ ದೇಹದೊಂದಿಗೆ ಸುತ್ತಾಡ್ತಾ ಇದ್ದಾರಾ? ಅಲ್ಲಲ್ಲಿ ಜನ ನಾವು ಅಶ್ವತ್ಥಾಮನನ್ನ ನೋಡಿದ್ದೇವೆ ಅಂತ ಹೇಳೋದ್ಯಾಕೆ? ಕರ್ನಾಟಕಕ್ಕೂ ಬಂದಿದ್ರ ಅಶ್ವತ್ಥಾಮ? ಕೃಷ್ಣ ಅಶ್ವತ್ಥಾಮನಿಗೆ ನೀಡಿದ್ದ ಶಾಪವೇನು? ಎಲ್ಲವನ್ನು ಹೇಳ್ತೇವೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಿರೋ ಕೆಂಪು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮಹಾಭಾರತದ ಅಶ್ವತ್ಥಾಮ ನಿಮಗೆಲ್ಲ ಗೊತ್ತೇ ಇದೆ. ಗುರು ದ್ರೋಣನ ಮಗ. ದುರ್ಯೋಧನನ ಜೊತೆ ಸೇರ್ಕೊಂಡು ಕೌರವರ ಜೊತೆ ಫ್ರೆಂಡ್ಶಿಪ್ ಮಾಡಿ ಮಹಾಭಾರತದಲ್ಲೂ ಕೌರವರ ಪರವಾಗಿ ಹೋರಾಡ್ತಾನೆ. ಅಷ್ಟೇ ಅಲ್ಲದೆ ತಂದೆ ಗುರು ದ್ರೋಣ ಕೂಡ ಕೌರವರ ಜೊತೆ ಯುದ್ಧ ಮಾಡುವಂತೆ ಮಾಡ್ತಾನೆ. ಅಶ್ವತ್ಥಾಮನ ಹಣೆಯಲ್ಲಿ ಒಂದು ಮಣಿ ಇರುತ್ತೆ. ಆ ಮಣಿ ಅಶ್ವತ್ಥಾಮನ ಪೂರ್ವಜರಿಂದ ಸಿಕ್ಕ ಸಂಜೀವಿನಿಯಾಗಿರುತ್ತೆ. ಅದು ಇರುವಾಗ ಅನಾರೋಗ್ಯವೇ ಕಾಡ್ತಾ ಇರಲಿಲ್ಲ. ಕೃಷ್ಣನ ಶಾಪಕ್ಕೆ ತುತ್ತಾದ ಅಶ್ವತ್ಥಾಮ. ಹೌದು, ಮಹಾಭಾರತದ ಯುದ್ಧ ಮುಗಿದು ಕೊನೆ ಹಂತಕ್ಕೆ ತಲುಪಿರುತ್ತೆ. ಭೀಮ ದುರ್ಯೋಧನನ ತೊಡೆ ಮುರಿದು ಹಾಕಿರ್ತಾನೆ. ಇದರಿಂದ ಸಾವಿಗೆ ಹತ್ತಿರವಾಗಿದ್ದ ದುರ್ಯೋಧನ ಅಶ್ವತ್ಥಾಮನನ್ನ ಕರೆದು ಪಾಂಡವರ ತಲೆಗಳನ್ನು ತಂದು ಕೊಡುವಂತೆ ಹೇಳ್ತಾನೆ. ಆಗ ಕತ್ತಲಲ್ಲಿ ಪಾಂಡವರ ಕುಟೀರಕ್ಕೆ ಹೋದ ಅಶ್ವತ್ಥಾಮ ಪಾಂಡವರ ಬದಲಾಗಿ ನಿದ್ರೆ ಮಾಡುತ್ತಿದ್ದ ಅವರ 5 ಪುತ್ರರ ತಲೆ ಕಡಿದು ತಂದು ದುರ್ಯೋಧನನಿಗೆ ನೀಡ್ತಾನೆ. ವಿಷಯ ತಿಳಿದ ಪಾಂಡವರು ಅಶ್ವತ್ಥಾಮನ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಹೋಗ್ತಾರೆ. ಆಗ ಕೃಷ್ಣ ಕೂಡ ಅಲ್ಲಿಗೆ ಬರ್ತಾರೆ. ಆದ್ರೆ ಕೌರವರ ಜೊತೆ ಸೇರಿ ದುಷ್ಟ ಬುದ್ಧಿ ಕಲಿತುಕೊಂಡಿದ್ದ ಅಶ್ವತ್ಥಾಮ ಅಭಿಮನ್ಯು ಪತ್ನಿ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾನೆ. ಆದ್ರೆ ಆ ಬ್ರಹ್ಮಾಸ್ತ್ರದಿಂದ ಉತ್ತರೆಯನ್ನ ಕೃಷ್ಣ ರಕ್ಷಿಸ್ತಾನೆ. ಆದ್ರೆ ಅದೇ ಕೋಪದಲ್ಲಿ ಅಶ್ವತ್ಥಾಮನ ಹಣೆಯಲ್ಲಿದ್ದ ಆ ಮಣಿಯನ್ನ ಕಿತ್ತು ಒಂದು ಭಯಾನಕ ಶಾಪ ಕೊಡ್ತಾರೆ ಶ್ರೀಕೃಷ್ಣ. ಕಲಿಯುಗದ ಅಂತ್ಯದವರೆಗೂ ನಿನಗೆ ಸಾವೇ ಸಂಭವಿಸಬಾರದು. ನಿನ್ನ ಹಣೆ ಮತ್ತು ರೋಮ ರೋಮದಲ್ಲೂ ಕೊನೆವರೆಗೂ ರಕ್ತ ಸುರಿಯುತ್ತಿರುತ್ತೆ. ಅನ್ನ ನೀರಿಲ್ಲದೆ ತನ್ನ ದೇಹದ ಗಾಯಕ್ಕೆ ಚಿಕಿತ್ಸೆಯೂ ಇಲ್ಲದೆ ಪರಿತಪಿಸುತ್ತೀಯ. ಆಗ ನಿನಗೆ ಯಾರೂ ಸಹಾಯ ಮಾಡಲ್ಲ. ಕಲಿಯುಗದ ಅಂತ್ಯದವರೆಗೂ ನೀನು ಹೀಗೆ ನರಳಾಡುತ್ತಾ ಬದುಕುತ್ತೀಯಾ ಅಂತ ಶಾಪ ಕೊಡ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಅಶ್ವತ್ಥಾಮ ಈಗಲೂ ಬದುಕಿದ್ದಾನಾ? ಈ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಅದಕ್ಕೆ ಉತ್ತರ ಹೌದು. ಹೀಗಂತ ನಾವು ಹೇಳ್ತಾ ಇಲ್ಲ. ಹಲವರಿಗೆ ಈ ಬಗ್ಗೆ ಅನುಭವವಾಗಿದೆ. ಹಲವರು ನೋಡಿದ್ದಾರೆ ಕೂಡ. ಇನ್ನೂ ಕೆಲವರ ಬಳಿ ಅಶ್ವತ್ಥಾಮನೇ ಬಂದು ಔಷಧ ಕೇಳಿದ್ದಾನಂತೆ. ಹಾಗಾದ್ರೆ ಯಾರು ನೋಡಿದ್ದಾರೆ, ಎಲ್ಲೆಲ್ಲಿ ಕಾಣಿಸಿಕೊಂಡಿದ್ದ ಅಶ್ವತ್ಥಾಮ ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ಮಧ್ಯಪ್ರದೇಶದ ಡಾಕ್ಟರ್ ಮನೆಗೆ ಬಂದಿದ್ದಂತೆ ಅಶ್ವತ್ಥಾಮ. ಹೌದು ಸ್ನೇಹಿತರೆ, ಮಧ್ಯಪ್ರದೇಶದಲ್ಲಿ ಓರ್ವ ವ್ಯಕ್ತಿ ಡಾಕ್ಟರ್ ಮನೆ ಬಾಗಿಲು ಬಡಿದಿದ್ದ. ಬಾಗಿಲು ತೆರೆದು ನೋಡಿದ್ರೆ ಎತ್ತರದ ಕಪ್ಪು ಬಣ್ಣದ ಓರ್ವ ವ್ಯಕ್ತಿ ನಿಂತಿದ್ದ. ಆತನ ಹಣೆ ಮತ್ತು ದೇಹದ ಹಲವೆಡೆ ರಕ್ತ ಮತ್ತು ಕೀವು ಇಳಿತಿತ್ತು. ವೈದ್ಯರು ಆತನನ್ನ ಒಳಗೆ ಕರೆದೊಯ್ದು ರಕ್ತ ನಿಲ್ಲಿಸಲು ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಅದು ಸಾಧ್ಯವೇ ಆಗ್ಲಿಲ್ಲ. ಈ ವೇಳೆ ವೈದ್ಯರು ಔಷಧ ತರಲು ಒಳಗೆ ಹೋಗ್ತಾರೆ. ಹಾಗೆ ಹೋಗುವಾಗ, ಏನೋ ಮಾರಾಯ, ಇದೆಂತ ಗಾಯ ನಿಂದು? ರಕ್ತ ನಿಲ್ಲುತ್ತಲೇ ಇಲ್ಲ. ನೀನೇನು ಮಹಾಭಾರತದ ಅಶ್ವತ್ಥಾಮನಾ? ಅಲ್ಲ ತಾನೆ ಅಂತ ತಮಾಷೆಯಾಗಿ ಕೇಳಿದ್ರು. ನಂತರ ವೈದ್ಯರು ವಾಪಸ್ ಬಂದು ನೋಡುವಾಗ ಅಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ಇರಲೇ ಇಲ್ಲ. ಇನ್ನೊಂದು ವಿಷಯ ಅಂದ್ರೆ ವೈದ್ಯರು ಒಳಗಿನಿಂದ ಲಾಕ್ ಮಾಡಿದ್ದು ಕೂಡ ಹಾಗೇ ಇತ್ತು. ಉತ್ತರ ಪ್ರದೇಶದಲ್ಲಿ ಅಶ್ವತ್ಥಾಮನಿಂದ ಶಿವಪೂಜೆ. ಸ್ನೇಹಿತರೆ, ಉತ್ತರ ಪ್ರದೇಶದ ಲಖೀಂಪುರದಲ್ಲಿ ಬಾಬಾ ಲಿಲೌಟಿನ ದೇವಸ್ಥಾನವಿದೆ. ಅದರಲ್ಲಿ ಒಂದು ಶಿವನ ಲಿಂಗವಿದೆ. ಪ್ರತಿದಿನ ರಾತ್ರಿ ದೇವಸ್ಥಾನದ ಪೂಜಾರಿ ದೇವಸ್ಥಾನಕ್ಕೆ ಬೀಗ ಹಾಕಿಕೊಂಡು ಹೋಗ್ತಾರೆ. ಆದ್ರೆ ಬೆಳಗ್ಗೆ ಬಂದು ನೋಡುವಾಗ ಶಿವಲಿಂಗದ ಮೇಲೆ ಯಾರೋ ನೀರು ಹಾಕಿ ಜಲಾಭಿಷೇಕ ಮಾಡ್ತಾ ಇದ್ರು. ಆದ್ರೆ ದೇವಸ್ಥಾನದ ಬಾಗಿಲಿಗೆ ಹಾಕಿದ್ದ ಬೀಗ ಮಾತ್ರ ಹಾಗೇ ಇರುತ್ತೆ. ಈ ಘಟನೆ ಪ್ರತಿದಿನವೂ ನಡೆಯಲಾರಂಭಿಸಿದಾಗ ದೇವಸ್ಥಾನದ ಪೂಜಾರಿ ಈ ವಿಷಯವನ್ನು ಮೀಡಿಯಾದವರಿಗೆ ಹೇಳಿದ್ರು. ಅದೇ ರೀತಿ ಒಂದಿನ ಮಾಧ್ಯಮಗಳ ಮುಂದೆಯೇ ಬಾಗಿಲು ಹಾಕಿ ಮಾಧ್ಯಮದವರ ಮುಂದೆಯೇ ಬಾಗಿಲು ತೆಗೆಯಲಾಯಿತು. ಆಗ ಪೂಜಾರಿ ಹೇಳಿದ್ದು ನಿಜವಾಗಿತ್ತು. ಬೆಳಗ್ಗೆ ಇವರು ಬಾಗಿಲು ತೆರೆಯುವ ಮುನ್ನವೇ ಯಾರೋ ಬಂದು ಜಲಾಭಿಷೇಕ ಮಾಡಿ ಹೋಗಿದ್ದರೆಂದು. ಶಿವಲಿಂಗಕ್ಕೆ ಬಂದು ಪೂಜೆ ಮಾಡೋದು ಬೇರೆ ಯಾರೂ ಅಲ್ಲ, ಅದು ಅಶ್ವತ್ಥಾಮ ಅನ್ನೋದು ಜನರ ನಂಬಿಕೆ.
ಮಧ್ಯಪ್ರದೇಶದ ಅಸಿರ್ಗಢದ ಕೋಟೆಯಲ್ಲಿ ವಾಸ. ಹೌದು, ಮಧ್ಯಪ್ರದೇಶದ ಅಸಿರ್ಗಢದಲ್ಲಿ ಒಂದು ಕೋಟೆ ಇದೆ. ಅಲ್ಲಿ ಒಂದು ಶಿವಲಿಂಗ ಕೂಡ ಇದೆ. ಆ ಶಿವಲಿಂಗಕ್ಕೆ ಪ್ರತಿದಿನವೂ ಯಾರೋ ಹೂವು ಇಟ್ಟು ಪೂಜೆ ಮಾಡ್ತಾರೆ. ಆದ್ರೆ ಅದು ಯಾರು ಅನ್ನೋದು ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಇಲ್ಲಿ ಒಂದು ಕೊಳ ಇದೆ. ದ್ವಾಪರ ಯುಗದಲ್ಲಿ ಇದೇ ಕೊಳದಲ್ಲಿ ಅಶ್ವತ್ಥಾಮ ಸ್ನಾನ ಮಾಡಿ ಶಿವಲಿಂಗಕ್ಕೆ ಪೂಜೆ ಮಾಡ್ತಿದ್ರು. ಹೀಗಾಗಿಯೇ ಈಗಲೂ ಇದನ್ನ ಮುಂದುವರಿಸಿದ್ದಾರೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಅಶ್ವತ್ಥಾಮ ದೇಶದ 5 ಶಿವನ ದೇವಸ್ಥಾನಗಳಿಗೆ ಹೋಗ್ತಾರೆ. ಅದರಲ್ಲಿ ಇದು ಕೂಡ ಒಂದು ಅಂತ ಜನ ಮಾತನಾಡ್ತಾರೆ. ಇಲ್ಲೂ ಸಹ ಮಾಧ್ಯಮಗಳು ರಿಯಾಲಿಟಿ ಚೆಕ್ ನಡೆಸಿದ್ರೂ ಕೂಡ ಈ ರಹಸ್ಯ ಭೇದಿಸಲು ಸಾಧ್ಯವಾಗಿಲ್ಲ. ಅಲ್ಲದೆ ಈ ಗ್ರಾಮದಲ್ಲಿ ಆಗಾಗ ಉದ್ದಕ್ಕಿರುವ ಓರ್ವ ವ್ಯಕ್ತಿ ಬಂದು ನನ್ನ ಹಣೆಗೆ ಗಾಯವಾಗಿದೆ, ಹಳದಿ ಕೊಡಿ ಅಂತ ಕೇಳ್ತಾರಂತೆ. ಅದು ಅಶ್ವತ್ಥಾಮನೇ ಅನ್ನೋದು ಜನರ ನಂಬಿಕೆ. ಕರ್ನಾಟಕಕ್ಕೂ ಬಂದಿದ್ದನ ಅಶ್ವತ್ಥಾಮ. ಸ್ನೇಹಿತರೆ, ಇದು ಸ್ವಲ್ಪ ಹಳೆಯ ಘಟನೆ. ಕರ್ನಾಟಕದ ನಾರಾಯಣ ಎಂಬ ಸಂತ ಅಶ್ವತ್ಥಾಮನನ್ನ ಗುರುತು ಹಿಡಿದಿದ್ರು. ಅಲ್ಲದೆ ಮನೆಗೆ ಕರೆದೊಯ್ದು ಮಹಾಭಾರತದ ಕತೆ ಹೇಳುವಂತೆ ಪಟ್ಟು ಹಿಡಿದ್ರು. ಆಗ ಅಶ್ವತ್ಥಾಮ ಒಂದು ಕಂಡೀಷನ್ ಹಾಕಿದ್ದ. ನನ್ನ ಬಳಿ ಇದ್ದ ಬಟ್ಟೆಯನ್ನ ಒದ್ದೆ ಮಾಡಿ ಒಣ ಹಾಕ್ತೇನೆ. ಪ್ರತಿದಿನ ಆ ಬಟ್ಟೆ ಒಣಗುವಷ್ಟು ಸಮಯ ಎಷ್ಟು ಆಗುತ್ತೋ ಅಷ್ಟು ಕತೆ ಹೇಳ್ತೇನೆ ಅಂದ್ರು. ಅದಕ್ಕೆ ನಾರಾಯಣ ಸಂತರು ಒಪ್ಪಿದ್ರು. ಪ್ರತಿದಿನ ಅಶ್ವತ್ಥಾಮ ಬಂದು ಬಟ್ಟೆ ಒದ್ದೆ ಮಾಡಿ ಒಣ ಹಾಕಿ ಮಹಾಭಾರತದ ಕತೆ ಹೇಳ್ತಾ ಇದ್ದ. ಆದ್ರೆ ಒಂದಿನ ಅಶ್ವತ್ಥಾಮ ದುರ್ಯೋಧನನ ಕತೆ ಹೇಳುವಾಗ ಜೋರಾಗಿ ಅತ್ಬಿಟ್ಟ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ತಾವು ಒಣ ಹಾಕಿದ್ದ ಬಟ್ಟೆ ಒಣಗಿದ್ರಿಂದ ಅಲ್ಲಿಂದ ಹೊರಟು ಹೋದ್ರು. ಅಶ್ವತ್ಥಾಮನ ವರ್ತನೆಯಿಂದ ಹೆದರಿದ ನಾರಾಯಣ ಸಂತರು ಈ ವಿಚಾರವನ್ನ ತಮ್ಮ ಪತ್ನಿಗೆ ಹೇಳಿದ್ರು. ಈ ವಿಚಾರ ತಿಳಿದ ಅಶ್ವತ್ಥಾಮ ಬರೋದನ್ನೇ ಬಿಟ್ಬಿಟ್ಟ. ಇದೇ ಕಾರಣಕ್ಕೆ ನಾರಾಯಣ ಸಂತರು ಬರೆದ ಮಹಾಭಾರತ ಅರ್ಧದಷ್ಟು ಮಾತ್ರವೇ ಇದೆ, ಫುಲ್ ಇಲ್ಲ ಅನ್ನೋ ನಂಬಿಕೆ ಕೂಡ ಇದೆ. ಇದು ಅಶ್ವತ್ಥಾಮ ಬದುಕಿದ್ದಾನೆ ಅನ್ನೋದಕ್ಕೆ ಇರೋ ಕುರುಹುಗಳು, ನಂಬಿಕೆಗಳು. ಈ ಬಗ್ಗೆ ನಿಮಗೇನನ್ನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇಂತಹ ಧರ್ಮಕ್ಕೆ ಸಂಬಂಧಿಸಿದ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.